ನಮ್ ಇಂಡಿಯನ್ ಸೆಲೆಕ್ಟರ್ಸ್ಗೆ RCB ಟೀಮ್ ಮೇಲೆ ಏನ್ ದ್ವೇಷ ಅನ್ನೋ ಒಂದು ತಿಳಿತಿಲ್ಲ ಗುರು. ನೀವೇ ನೋಡಿ, ಅಪ್ಕಮಿಂಗ್ T20 ಸೀರೀಸ್ ನಲ್ಲಿ ಒಬ್ಬ RCB ಪ್ಲೇಯರ್ಸ್ ಇಲ್ವೇ ಇಲ್ಲ ಗುರು. ಸ್ಕ್ವಾಡ್ ಅಲ್ಲಿ ಏನ್ ದ್ವೇಷ ಅನ್ನೋ RCB ಟೀಮ್ ಜೊತೆ ನಮ್ ಸೆಲೆಕ್ಟರ್ಸ್ಗೆ ತಿಳಿತಿಲ್ಲ. ನಂಬರ್ 1 ಹೇಳೋದಾದ್ರೆ ರಜತ್ ಪಾಟಿದಾರ್ ಅವರೇ ಇಲ್ಲ. ಯೋಚನೆ ಮಾಡಿ ಸ್ನೇಹಿತರೆ, ನಂಬರ್ 4th ಅಲ್ಲಿ ಆಡ್ತಾರೆ ಒಂದು ಅಟ್ಯಾಕಿಂಗ್ ಬ್ಯಾಟ್ಸ್ಮನ್. ಸ್ಪಿನ್ ಬೌಲರ್ಸ್ ಇರ್ಲಿ, ಫಾಸ್ಟ್ ಇರ್ಲಿ, ಅಟ್ಯಾಕಿಂಗ್ ನಾಕ್ ಆಡ್ತಾರೆ. ಮುಖ್ಯವಾಗಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಶಿಪ್ ಗೆಲ್ಲಿಸಿ ಕೊಟ್ಟಿದ್ದಾರೆ RCB ಟೀಮ್ ಅವರಿಗೆ. ಅವರು ಸ್ಕ್ವಾಡ್ ಅಲ್ಲಿ ಇಲ್ಲ. ಮತ್ತೆ ಭುವನೇಶ್ವರ್ ಕುಮಾರ್ ಸ್ಟಾರ್ಟಿಂಗ್ 2 overs ಪವರ್ ಪ್ಲೇ ಇರ್ಲಿ ಅಥವಾ ಡೆತ್ ಓವರ್ಸ್ ಇರ್ಲಿ, ದ ಸ್ವಿಂಕಿಂಗ್ ಯಾವಾಗೂ ವಿಕೆಟ್ಸ್ ತೆಗಿತಾರೆ. ಮತ್ತೆ ಒಂದು ಅಂಡರ್ ರೇಟೆಡ್ ಬೌಲರ್ ಗುರು ಇವರಂತೂ. ಬೆಸ್ಟ್ ಎಕಾನಮಿ ರೇಟ್ ಅಲ್ಲೇ ಬೌಲಿಂಗ್ ಮಾಡ್ತಾರೆ. ಇವರು ಸಹ ಇಲ್ಲ ನಮ್ಮ ಇಂಡಿಯನ್ ಸ್ಕ್ವಾಡ್ ಅಲ್ಲಿ. ಮತ್ತೆ ಕೃಣಾಲ್ ಪಾಂಡೆ ಅವರು ಒಂದು ಒಳ್ಳೆಯ ಆಲ್ರೌಂಡರ್ ಪ್ರದರ್ಶನ ನೀಡಿದ್ದಾರೆ ಈ IPL ಸೀಸನ್ ನಲ್ಲಿ. ಬ್ಯಾಟಿಂಗ್ ಅಲ್ಲೇ ಆಗ್ಲಿ ಅಥವಾ ಬೌಲಿಂಗ್ ಅಲ್ಲೇ ಆಗ್ಲಿ, ಇವರೊಬ್ಬ ಒಳ್ಳೆ ಆಲ್ರೌಂಡರ್ ಅಂತ ಪ್ರೂವ್ ಮಾಡಿದ್ದಾರೆ. ಅವರು ಸಹ ಇಲ್ಲ ಗುರು ನಮ್ಮ ಇಂಡಿಯನ್ ಟೀಮ್ ನಲ್ಲಿ. ಏನ್ ನಡೀತಿದ್ಯೋ ಗೊತ್ತಿಲ್ಲ ಸೆಲೆಕ್ಟರ್ಸ್ ಮನ್ಸಲ್ಲಿ. ನಮ್ಮ RCB ಪ್ಲೇಯರ್ಸ್ ಒಬ್ರು ಇಲ್ಲ. ನೀವ್ ಹೇಳ್ರಿ, ಈ 3 ಜನ ಪ್ಲೇಯರ್ಸ್ ನಮ್ಮ ಸ್ಕ್ವಾಡ್ ನಲ್ಲಿ ಡಿಸರ್ವಿಂಗ್ ಇಲ್ವಾ ಅಂತ ಕಮೆಂಟ್ ಮಾಡಿ.